रायबाग तालुक्यातील कुडची येथील प्रभाग क्रमांक 7मध्ये सन 2015 ते 16च्या SFG मुक्त निधी योजनेतून बांधण्यात आलेल्या सार्वजनिक शौचालयाची शुक्रवारी उशिरा रात्री अज्ञात व्यक्तींनी तोडफोड केली। या भागामध्ये बहुतांश गरीब आणि सर्वसामान्य नागरिक वास्तव्यास असून शौचासाठी हे सार्वजनिक शौचालयच एकमेव आधार होतं। विशेषतः ज्येष्ठ नागरिक, महिला आणि लहान मुलांसाठी ही सुविधा अत्यंत उपयुक्त होती। शुक्रवारी उशिरा रात्री अज्ञातांनी अचानक शौचालयाची तोडफोड केल्याने नागरिकांमध्ये संताप व्यक्त होत आहे। या प्रकारात सहभागी असलेल्या दोषींवर गंभीर गुन्हा दाखल करून कठोर कारवाई करावी, तसेच स्थानिक प्रशासनाने तातडीने शौचालय दुरुस्त करून द्यावे किंवा नवीन बांधकाम करावे या मागण्यांसाठी नागरिकांनी नगर परिषदेसमोर आंदोलन केले। मुख्याधिकारी अनुपस्थित असल्याने समुदाय संघटक अधिकारी SB कदम यांच्या मार्फत निवेदन सादर करण्यात आले। ನಮಗ್ರಿ ರಾತ್ರಿ ನಮ್ದು ಸಂಡಾಸ್ ಇದ್ದದ್ರಿ ಕಡಿ ಹೋಗ್ಯಾರಿ ರಾತ್ರಿ ನಮಗೆ ಸಂಡಾಸ್ಕೊಂಡಾಗ ಜಾಗ ಇಲ್ರಿ ನಾವು ಎಲ್ಲ ಅಲ್ಲೇ ಕುಂಡಿರ್ತಿದ್ದೀವಿ ರೀ ಅನುಕೂಲ ಅಲ್ಲೇ ಐತ್ರಿ ನಮಗೆ ಮತ್ತು ರಾತ್ರಿ ಬಂದು ಎಲ್ಲ ಕಡಿ ಹೋಗ್ಯಾರಿ ನಾವು ಗರೀಬರ್ರಿ ಸಣ್ಣ ಮಕ್ಕಳ್ರಿ ಹಿರಿಯರ್ರಿ ನಾವು ವಯಸ್ಸಾದವ್ರಿ ಎಲ್ಲ ಕೂಡಿ ಅನುಕೂಲ ಇಲ್ದಾಗಿದ್ದದ ಎಲ್ಲ ಕೆಡಿ ಕೊಟ್ಟಾರ್ರಿ ಈಗ ನಮಗೆ ಕಟ್ಟಿ ಕೊಡ್ಬೇಕ್ರಿ ಅವ್ರು ಯಾರು ಕೆಡಿಸ್ಯಾರ ಅಂತ ನಿಮ್ಗೆ ಅನಿಸ್ತದೆ? ನಮ್ಗೆ ಗೊತ್ತಾಗಿಲ್ರಿ ರಾತ್ರಿ ಬಂದು ಬಾಗ್ಲ ತೆರಿಗೆ ಹೊಡೆದ ಹೋಗ್ಬಿಟ್ಟತ್ರಿ DCP ಕೆಡವ್ಯಾರಿ। ಎಷ್ಟು ಜನ ವಾಸ ಮಾಡ್ತಿದ್ರು ಅಲ್ಲಿ? ಎಷ್ಟು ಜನ ಇರ್ತಾರೆ ಅಲ್ಲಿ? ಇಲ್ಲ ಅಂದ್ರೆ ರೀ 400-300 ಮಂದಿ ಇದೀವ್ರಿ ನಾವೆಲ್ಲರೂ। ಎಲ್ಲರಿಗೆ ಅದ ಮುಖ್ಯ ಯೋಜನೆ. ಈಗ ಹೆಂಗೆ ಮಾಡೋರು ನೀವು ರೀ? ಈಗ ಏನು ಮಾಡೋದ್ರಿ, ಈಗ ಲೌಕರ ಕಟ್ಟಿಸ್ಕೊಡ್ಬೇಕ್ರಿ ಮುನ್ಸಿಪಾಲ್ಟಿ ಅವ್ರಿ ನಮಗೆ ಲೌಕರ ಆಕ್ಷನ್ ತಗೋಬೇಕ್ರಿ, ಲೌಕರ ಕಟ್ಟಿಕೊಡ್ಬೇಕ್ರಿ। ಹೆಸರು ರೀ? ಸುನೀತಾ ಸಿದ್ದು ಗಸ್ತಿ। ಯಾಕೆ ಪ್ರತಿಭಟನೆ ಮಾಡಾಕತ್ತೀರಿ ಪುರಸಭೆ ಮುಂದೆ? ಏನಾಯ್ತು ರೀ? ನಿನ್ನೆ ಕುಡ್ಚಿ ಪುರಸಭೆ ವಾರ್ಡ್ ಸಂಖ್ಯೆ 7ರಲ್ಲಿ ಅದು ಸಾರ್ವಜನಿಕ ಮಾತಾಡಿದ್ರು ನಾವು ನಿನ್ನೆ ರಾತ್ರಿ 1/5/2026 ಅಂದರೆ ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಗೊತ್ತಿಲ್ಲ, ಯಾರೋ ದುಷ್ಕರ್ಮಿಗಳು ರಾತ್ರಿ 2015-16 SFG ಮುಕ್ತ ನಿಧಿ ಯೋಜನೆಯಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯಗಳನ್ನು ನಿನ್ನೆ ಯಾರೋ ದುಷ್ಕರ್ಮಿಗಳು ಕೆಟ್ಟಿರ್ತಾರೆ ಸಂಪೂರ್ಣವಾಗಿ। ಮತ್ತು ಅದು ಎಲ್ಲ ಸಮಾಜದ ಎಲ್ಲ ಜನದ ಆ ವಾರ್ಡಿನ ಎಲ್ಲ ಜನರು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಎಲ್ಲರಿಗೂ ಅನುಕೂಲ ಇತ್ತು। ಅದನ್ನು ನಿನ್ನೆ ಯಾರೋ ದುಷ್ಕರ್ಮಿಗಳು ರಾತ್ರಿ ಏಕಾಏಕಿ ಎಲ್ಲ ಕೆಡವಿದ್ದಾರೆ, ಅದು ಯಾರು ಅಂತ ಗೊತ್ತಾಗಿಲ್ಲ। ಆದ್ದರಿಂದ ದುಷ್ಕರ್ಮಿಗಳ ಬಗ್ಗೆ ಅವ್ರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು। ಇದೊಂದು ಗಂಭೀರ ಒಂದು ಅಪರಾಧ ತಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು। ಮತ್ತು ಅದೇ ಸ್ಥಳದಲ್ಲಿ ನಮಗೆ ಸ್ಥಳೀಯ ಆಡಳಿತದಿಂದ ಶೀಘ್ರ ಶೌಚಾಲಯವನ್ನು ದುರಸ್ತಿ ಮಾಡಿಸಬೇಕು ಅಥವಾ ಹೊಸದಾಗಿ ನಿರ್ಮಿಸಿ ನಮಗೆ ಕಟ್ಟಿ ಕೊಡಬೇಕು ಮತ್ತು ಸಾರ್ವಜನಿಕರ ಬಳಕೆಗೆ ಅದನ್ನು ಮುಕ್ತಗೊಳಿಸಬೇಕು। ಇದು ನಮ್ಮ ಆಗ್ರಹ ಐತಿ। ಇದ್ರ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊತಾನೆ, ಈ ಮುಖಾಂತರ ಇದನ್ನು ಪಟ್ನ ಆ್ಯಕ್ಷನ್ ಇವರು ಚೀಫ್ ಆಫೀಸರ್ ಅವರು ತೊಗೋಬೇಕು। ಈ ಮೂಲಕ ಯಾವಾಗ ನಿರ್ಮಾಣ ಆಗಿತ್ತು ಅದು? 2015-16 ಸಾಲಿನಲ್ಲಿ ನಿರ್ಮಾಣ ಆಗಿದೆ ಸರ್। ಎಷ್ಟು ಅನುದಾನ ನೋಡಿ? ಅನುದಾನ ಅವ್ನಿಗೆ ಗೊತ್ತಿಲ್ಲ, ಆದರೆ ಅನುದಾನದಲ್ಲಿ ಆಗಿದೆ ಸರ್। ಎಷ್ಟು ಟಾಯ್ಲೆಟ್ ಇದ್ದರು? 15 ಇದ್ದು ಸರ್। 15 ಟಾಯ್ಲೆಟ್ ಇತ್ತು। ಆಮೇಲೆ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಇದು ಮಾಡಿದ್ರು? ಇದು ಟೈಮ್ ಗೊತ್ತಿಲ್ಲ, ರಾತ್ರಿ ವೇಳೆಯಲ್ಲೇ ಮಾಡಿದ್ದಾರೆ ಸರ್। ರಾತ್ರಿ ವೇಳೆ ಮಾಡಿ ಏನು ಉದ್ದೇಶ ಇರ್ಬೋದು ರೀ ಇದರಿಂದ? ಉದ್ದೇಶ ಹೆಂಗಂದ್ರೆ ನಮ್ಮ ಎಷ್ಟು ಜನಾಂಗದ ಜನರಲ್ಲಿ ನಾವು ಬಳಕೆ ಮಾಡ್ತೀವನ ಅದನ್ನು ಟಾರ್ಗೆಟ್ ಮಾಡಿ ಕೆಡಿಸಿದ್ದಾರೆ ಸರ್। ಅದನ್ನ ಯಾರು ಮಾಡಿದ್ದಾರೆ, ಅದ್ರ ಹಿಂದೆ ಯಾರು ಇದಾರ, ಅದ್ರ ಬಗ್ಗೆ ಇದು ಪೂರ ಎಂಕ್ವೈರಿ ಹೇಗೆ ಮಾಡಬೇಕು, ಅದರಲ್ಲಿ ಕ್ರಮ ಆಗಬೇಕು ಅವ್ರ ಮೇಲೆ ಕಾನೂನು ರೀತಿ। ನಾವು ಇಲ್ಲೇ ಬಿಡೋದಲ್ಲ, ಮ್ಯಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ CO ಅವ್ರ ಕಡೆ, ತಹಸೀಲ್ದಾರ್ ರಾಯಬಾಗ್ ಅವ್ರ ಕಡೆ ಎಲ್ಲರಿಗೂ ನಾವು ಮನವಿ ಕೊಡೋರು ಸರ್। ಶೀಘ್ರವಾಗಿ ನಮಗೆ ಯಾರು ಸ್ಥಳೀಯ ಆಡಳಿತದಿಂದ ಕಟ್ಟಿಸ್ಕೊಡ್ಬೇಕು, ನಮಗೆ ಅನಾನುಕೂಲ ಆಗಬಾರ್ದಂಗೆ ಜಲ್ದಿ ಕಟ್ಟಿಸ್ಕೊಡ್ಬೇಕು ಮತ್ತು ಅದನ್ನು ಬಳಕೆಗೆ ಮುಕ್ತಗೊಳಿಸಬೇಕಂತಂದು ಈ ಮೂಲಕ ನಾವು ಕೇಳ್ಕೊಳ್ತೇವೆ। यावेळी शिवप्पा गस्ती, मारुती नायक, रमेश गस्ती, नामदेव गस्ती, विठ्ठल गस्ती, परसू गस्ती, सोना गस्ती आदी उपस्थित होते। संजू बॅकुडे, KMM मराठी, रायबाग। जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना।